ಕುಯ್ದ ಹೂಗಳನ್ನೆಲ್ಲ ಪೃಥ್ವಿರಾಜ್ ಹಾಗೆ ಮೇಲೆ ಹಾಕ್ತಿದ್ರೆ ಕನಿಷ್ಠ ಕಣ್ ತೆರೆದು ಆತನನ್ನು ನೋಡ್ಬೇಕಂತಿದ್ರು ನಾಚಿಕೆ ಅಡ್ಡಿ ಬಂದು ಗಟ್ಟಿಯಾಗಿ ಕಣ್ಗಳನ್ನ ಮುಚ್ಕೊಂಡು ಬಿಡ್ತಾಳೆ. ಕೆಳಗಿರೋ ಹಾಸಿಗೆಯನ್ನು ಗಟ್ಟಿಯಾಗಿಡಿದು ಮುಷ್ಟಿಯಲ್ಲಿ ಬಲಗೊಡಿಸ್ತಾಳೆ. ಕವರ್ ತುಂಬಿ ಹೂಗಳಿರೋದ್ರಿಂದ ಮಂಚವು ಚಿಕ್ಕ ಸೈಜ್ನ ಹೂವಿನ ಹಾಸಿಗೆ ಅಂತ ಆಗಿರುತ್ತೆ. ಪೃಥ್ವಿರಾಜ್ನಲ್ಲಿ ತುಂಟತನವು ಹೊರಬಂದು ಅವನ ಶರ್ಟ್ ತೆಗೆದು ಪಕ್ಕಕ್ಕಾಕಿ ಯುಕ್ತಾಳ ಬಟ್ಟೆಯನ್ನು ಹಿಡಿದು ಮೇಲಕ್ಕೆ ಸರಿಸಿ ಹಸಿರಾಗಿ ಹೊಳಿತಿರೋ ನಡುವನ್ನು ಲೈಟಾಗಿ ಕಾಣಿಸಿ ಕೆಲವು ಹೂಗಳನ್ನ ತೆಗೆದು ಹೊಟ್ಟೆ ಮೇಲೆ ಹಾಕಿ ಅದನ್ನು ಬಾಯಿಂದ ಆಟ ಆಡಿಸ್ತಾ ಇರ್ತಾನೆ. ಅವಳ ಕಿರಿಕಿರಿ ಜೊತೆ ನಗೆ ಕೂಡ ಉಂಟು ಮಾಡ್ತಾನೆ. ಯುಕ್ತ ಅಂತೂ ಮೈ ಬೆಳಕಿಸ್ತಾ ಪೃಥ್ವಿರಾಜ್ ಕೈಗಳನ್ನ ಹಿಡಿದು ತಡೆಯೋದಕ್ಕೆ ನೋಡ್ತಾಳೆ. ಆದರೆ ಪೃಥ್ವಿರಾಜ್ ಮಾತ್ರ ಇನ್ನೂ ತಡೆಯಲಾಗೋದಿಲ್ಲ ಅಂತ ಮೆಲ್ಲಗೆ ಚುಂಬನವನ್ನು ಕೊಡ್ತಾ ಸಣ್ಣ ಸಣ್ಣ ಹಲ್ಲಿನ ಕಡಿತಗಳನ್ನ ನೀಡ್ತಾ ನಡುವಿನ ಸುತ್ತ ಚಂಡಮಾರುತವನ್ನು ಸೃಷ್ಟಿ ಮಾಡ್ತಾನೆ. ಯುಕ್ತಾಳಿಗೆ ಮೈಯಲ್ಲಿಯೂ ಬಿಸಿ ಆವಿಗಳು ಚಿಮ್ತಿದ್ರೆ ಪೃಥ್ವಿರಾಜ್ನ ಹಿಡಿದು ಎಳ್ಕೊಂಡ್ಬಿಡ್ತಾಳೆ ತನ್ನ ಮೇಲಕ್ಕೆ. ಮಲ್ಲಿಗೆಯ ವಾಸನೆ ಇಬ್ಬರಲ್ಲೂ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ತಿದ್ರೆ ಪೃಥ್ವಿರಾಜ್ ತವಕದಿಂದ ಚುಂಬನ ನೀಡ್ತಾ ಯುಕ್ತ ಕೂಡ ಪೃಥ್ವಿರಾಜ್ ಕುತ್ತಿಗೆ ಸುತ್ತ ಕೈ ಹಾಕಿ ಆತನಿಗೆ ಸಹಕಾರವನ್ನು ನೀಡ್ತಾಳೆ. ಆಕೆ ಸೌಂದರ್ಯವನ್ನು ನೋಡುತ್ತಾ ಯುಕ್ತಾಳಿಂದ ಸಿಹಿಯಾದ ನಿಟ್ಟುಸಿರುಗಳನ್ನ ಹೊರಡಿಸ್ತಾನೆ. ಮೆಲ್ಲಗೆ ಆಕೆ ಬಟ್ಟೆಗಳು ಇಳಿದು ಯುಕ್ತ ಅಗಲವಾಗಿರೋ ಪೃಥ್ವಿರಾಜ್ ಬೆನ್ನಿನ ಮೇಲೆ ಕೈಗಳಿಂದ ತಡವುತ್ತಾ ಉಗುರಿನ ಗುರುತುಗಳನ್ನು ಭುಜದ ಮೇಲೆ ಇಡ್ತಿರ್ತಾಳೆ. ಪೃಥ್ವಿರಾಜ್ ಕೂಡ ಹಾಗೆ ಮುಂದಕ್ಕೆ ಸಾಗ್ತಾ ಅವಳಿಂದ ಒಂದೊಂದೇ ವಸ್ತ್ರ ಬೇರೆ ಮಾಡಿ ಮಲ್ಲಿಗೆ ಹೂಗಳಿಂದ ಅಭಿಷೇಕವನ್ನು ಆಕೆಗೆ ಮಾಡ್ತಾ ತನಗಿಷ್ಟ ಇರೋ ಜಾಗವನ್ನೆಲ್ಲ ಮುದ್ದಿಸ್ತಿರ್ತಾನೆ. ಯುಕ್ತಾಳಿಂದ ಹೊರಡುವ ಸಣ್ಣ ಧ್ವನಿಗಳು ಸುತ್ತಲೂ ಪ್ರತಿಧ್ವನಿಸುತ್ತಾ ಇರುತ್ತೆ. ಚಂದ್ರನು ಕೂಡ ಇವರ ಪ್ರಣಯದ ಆಟವನ್ನು ನೋಡಲಾರದೆ ಮೋಡಗಳ ಮರೆಗೆ ಹೋದರೆ ಇಡೀ ಜಾಗ ಕತ್ತಲಮಯವಾಗುತ್ತೆ. ಮಧ್ಯೆ ಮಧ್ಯೆ ಸ್ಪರ್ಶಿಸ್ತಿರೋ ತಣ್ಣನೆ ಗಾಳಿಯೂ ಸಹ ಪೃಥ್ವಿರಾಜ್ನಲ್ಲಿನ ಬಿಸಿಯನ್ನು ಆರಿಸಲಾರದೆ ಸೋತು ಹೋಗಿ ಇಬ್ಬರು ಹಸುಗೂಸುಗಳಾಗಿ ಬದಲಾಗ್ತಾರೆ. ಯುಕ್ತಾಳನ್ನು ಸಂಪೂರ್ಣವಾಗಿ ಆವರಿಸಿ ಹಣೆಯಿಂದ ಅರಿಕಾಲಿನವರೆಗೆ ತನ್ನ ಪಯಣವನ್ನು ಸಾಗಿಸ್ತಾನೆ. ಯುಕ್ತ ಮಮತೆಯಿಂದ ಮೂಕಳಾಗ್ತಾ ಪೃಥ್ವಿರಾಜ್ ಕುತ್ತಿಗೆ ಮೇಲೆ ಕೆನ್ನೆ ಮೇಲೆ ಚುಂಬನವನ್ನು ಇಟ್ಟು ತುಟಿಗಳ ಹತ್ರ ಬಂದು ನಿಲ್ತಾಳೆ. ಆಕೆ ತುಟಿಗಳನ್ನ ಹಗುರವಾಗಿಬಿಟ್ಟು ಕಿವಿ ಹತ್ರಕ್ಕೆ ಹೋಗಿ ಲೆಟ್ಸ್ ಸ್ಟಾರ್ಟ್ ದಿ ಗೇಮ್ ಅಂತ ಇಂಗ್ಲೀಷ್ನಲ್ಲೇ ಗಂಭೀರ ಧ್ವನಿಯಲ್ಲಿ ಕಿವಿ ಬಳಿ ಕಚ್ತಾ ಹೇಳ್ತಿದ್ರೆ ಯುಕ್ತ ಬಾಯಲ್ಲಿ ಮಾತು ಬರೋದೇ ಕಷ್ಟ ಆಗಿದ್ದರಿಂದ ಪೃಥ್ವಿರಾಜ್ ಅಂಗೈಯಲ್ಲಿ ಮುತ್ತಿಡ್ತಾಳೆ. ಯುಕ್ತಾಳಿಂದ ಬಂದ ಪ್ರತಿಕ್ರಿಯೆಗೆ ಆತ ಇನ್ನಷ್ಟು ಖುಷಿ ಪಡ್ತಾ ಗಟ್ಟಿಯಾಗಿ ಅಪ್ಕೊಂಡು ಮೆಲ್ಲಗೆ ಆಕೆಯೊಂದಿಗೆ ಒಂದಾಗ್ತಾನೆ. ಯುಕ್ತ ಬಾಯಿಂದ ಚೀರಾಟ ಬರೋ ಮುಂಚೆನೇ ಅವಳ ತುಟಿಗಳನ್ನ ಬಿಗಿದು ಚುಂಬಿಸ್ತಾನೆ. ಯುಕ್ತಾಳಿಂದ ಒಂದು ಕ್ಷಣ ಭಯ ಆದರೂ ಪೃಥ್ವಿರಾಜ್ ನೀಡ್ತಿರೋ ಭರವಸೆಯಿಂದ ಧೈರ್ಯ ಬಂದು ನೋವು ಕೂಡ ಕಡಿಮೆಯಾಗೋದ್ರಿಂದ ಪೃಥ್ವಿರಾಜ್ ಸುತ್ತಲೂ ಕೈಗಳನ್ನು ಹಾಕ್ತಾಳೆ. ಯುಕ್ತಾಳಿಗೆ ಕಿರಿಕಿರಿಯ ಭಾವನೆ ಕಡಿಮೆಯಾದಂತನಿಸಿ ಆತ ವೇಗವನ್ನು ಹೆಚ್ಚಿಸ್ತಾನೆ. ಹಾಗಂತ ಆಕೆಯನ್ನು ಹೆಚ್ಚಾಗಿ ನೋಯಿಸಲಾಗದೆ ಮೃದುವಾಗಿ ಯುಕ್ತಾಳಿಗೆ ತಕ್ಕಂತೆ ಬದಲಾಗ್ತಾ ಶೃಂಗಾರದ ಪಾಠಗಳನ್ನ ಹೇಳಿಕೊಡ್ತಾ ಬಹಳ ಜಾಗರೂಕತೆಯಿಂದ ನಡೆಸ್ಕೊಳ್ತಾನೆ ಆಕೆನ. ಪೃಥ್ವಿರಾಜ್ ನಡೆದುಕೊಳ್ಳೋ ರೀತಿ ಮುಂಚಿನಂತೆ ಕಠಿಣವಾಗಿರದೆ ಮೃದುವಾಗಿದ್ದ ಕಾರಣದಿಂದ ಯುಕ್ತ ಸ್ವಲ್ಪ ಫ್ರೀಯಾಗೇ ಇರ್ತಾಳೆ. ಆಕೆಯಲ್ಲಿ ಬದಲಾವಣೆ ಅರ್ಥವಾಗಿ ಆಕೆ ತುಟಿನ ಬಿಟ್ಟು ಮುಖನೆಲ್ಲ ಚುಂಬಿಸ್ತಾ ಹಾಗೇ ಇರ್ತಾನೆ. ಯುಕ್ತ ಅಂತೂ ವಿರಹ ವೇದನೆಯನ್ನು ಭರಿಸಲಾರದೆ ಮಾವ ಅಂತ ಸವಿಯಾಗಿ ಕರೀತಾಳೆ. ಅರ್ಧ ಗಂಟೆವರೆಗೆ ಆಕೆಯೊಂದಿಗೆ ಸರಸವಾಡಿ ಮೆಲ್ಲಗೆ ಮೇಲಿಂದೆದ್ದು ಪಕ್ಕದಲ್ಲಿ ಮಲ್ಕೊಳ್ತಾನೆ ಪೃಥ್ವಿ. ಯುಕ್ತ ಪೃಥ್ವಿರಾಜ್ ಎದೆ ಮೇಲೆ ತಲೆ ಇಟ್ಟು ಕಣ್ಣಿನ ತುದಿಯಲ್ಲಿರೋ ತೇವವನ್ನು ಒರೆಸ್ಕೊಳ್ತಾಳೆ. ಉಡುಪಿಲ್ಲದ ಆಕೆ ಬೆನ್ನಿನ ಮೇಲೆ ಸವರ್ತಾ ಇನ್ನೊಂದು ಕೈಯಿಂದ ತಲೆ ಮೇಲಿಟ್ಟು
ನೋವಾಗ್ತಿದೆಯಾ ಅಂತ ಗುಸುಗುಸು ಅಂತ ಕೇಳ್ತಾನೆ. ಯುಕ್ತ ಕಷ್ಟಪಟ್ಟು ಬಾಯಿ ತೆರೆದು, ಇಲ್ಲ ಮಾವ, ಆದರೂ ಈ ದಿನ ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು. ಇವು ಯಾವಾಗಲೂ ಹೀಗೆ ಉಳ್ಕೊಳ್ಬೇಕಂತ ಹೇಳ್ತಾ ಇದ್ದರೆ ಆಕೆ ಮಾತುಗಳಿಗೆ ಪೃಥ್ವಿರಾಜ್ ಮನಸ್ಸು ಕೂಡ ಆನಂದದಿಂದ ತುಂಬು ಹೋಗಿ ಹಗುರವಾದಂತೆ ಅನಿಸುತ್ತೆ. ಸೀರೆಯ ಸೆರಗನ್ನೇ ಆಕೆದನ್ನ ಒತ್ಕೊಂಡು ಆಕಾಶದತ್ತ ನೋಡ್ತಿದ್ರೆ ಅಂದವಾಗಿ ಹರಡ್ಕೊಂಡಿರೋ ನಕ್ಷತ್ರಗಳು ಇವರನ್ನು ಸುಸ್ವಾಗತಿಸ್ತಿರುವಂತೆ ಇರುತ್ತೆ. ಆಗಾಗ್ಗೆ ಬೀಸೋ ಗಾಳಿಗೆ ಮಲ್ಲಿಗೆ ಹೂಗಳ ವಾಸನೆ ಇನ್ನಷ್ಟು ಸುವಾಸನೆಯನ್ನು ನೀಡ್ತಿದ್ರೆ ಮೈಗೆ ಹತ್ತಿದ ಬೆವರು ಆರು ಹೋಗಿ ಸ್ವಲ್ಪ ಹಾಯಾಗನ್ನಿಸ್ತು. ಸ್ವಲ್ಪ ಹೊತ್ತಿಗೆ ಹೋಗೋಣ ಮಾವ ಇನ್ನು ಅಂತ ಮೆಲ್ಲ ಕೇಳ್ತಿದ್ರೆ, ಈಗಷ್ಟೇ ಬಂದ್ವಲ್ಲ ಅಂತಾನೆ ತುಂಟತನದಿಂದ. ಅಂದರೆ ಮನೆಗೆ ಹೋಗ್ಬೇಕಲ್ವಾ ಅಂತ ತಲೆ ಎತ್ತಿ ಆತನನ್ನು ನೋಡಿ ಕತ್ತಲಲ್ಲಿ ಮುಖದ ಭಾವನೆ ಕಾಣದಂತೆ ಮತ್ತೆ ತಲೆ ಇಟ್ಟು ಮೌನವಾಗ್ಬಿಡ್ತಾಳೆ. ಅದೇ ಕಣೋ, ಇನ್ನೊಂದು ಗಂಟೆ ಇದ್ದು ಹೋಗೋಣ ಅಂತ ಪ್ರೀತಿಯಿಂದ ಹೇಳ್ತಾ ಮತ್ತೆ ಯುಕ್ತಾಳನ್ನು ಪಕ್ಕಕ್ಕೆ ತಿರುಗಿಸ್ಕೊತಾನೆ. ಯುಕ್ತ ಅಂತೂ ನಾಚಿಕೆಯಿಂದ ಮುದುರ್ಕೊಳ್ತಾ, ಇನ್ನೂ ತಡವಾಗೋದ್ರೆ ಚೆನ್ನಾಗಿರೋದಿಲ್ಲ ಅಂತ ಮೇಲಕ್ಕೆ ಬರ್ತಿರೋ ಪೃಥ್ವಿರಾಜನನ್ನು ತಡೀತಾಳೆ. ಏನೂ ಆಗಲ್ಲ, ಈಗಾಗಲೇ ಅಕ್ಕನಿಗೆ ತಡವಾಗಿ ಬರೋದಾಗಿ ಹೇಳಿದ್ದೀನಿ ತಾನೇ ಅಂತ ಹೇಳ್ತಾ ಯುಕ್ತಾಳ ಕೈಗಳನ್ನು ಬಿಡಿಸಿ ಕುತ್ತಿಗೆ ಮೇಲೆ ತನ್ನ ತುಟಿಗಳಿಂದ ಆಟವನ್ನು ಆರಂಭಿಸ್ತಾನೆ. ಯುಕ್ತ ಕೂಡ ಪೃಥ್ವಿರಾಜ್ ಮಾಡ್ತಿರೋ ಮಾಯಿಗೆ ಅಡ್ಡಿಪಡಿಸಲಾಗದೆ ಆತನ ಸುತ್ತಲೂ ಕೈಗಳನ್ನು ಹಾಕ್ತಾಳೆ. ಆಕೆ ಅಣು ಅಣುವನ್ನೂ ತುಟಿಗಳಿಂದ ಪರೀಕ್ಷಿಸ್ತಾ ಮತ್ತೊಮ್ಮೆ ತನ್ನಲ್ಲಿ ಸೇರಿಸಿಕೊಂಡು ಇಬ್ಬರ ಮೈಯಲ್ಲಿ ಉಂಟಾಗ್ತಿರೋ ಬಿಸಿಯನ್ನು ಕಡಿಮೆ ಮಾಡೋ ಯತ್ನ ಮಾಡ್ತಾ ರಾತ್ರಿ 12 ಗಂಟೆ ಆಗ್ತಿರಲು ಆಗ ಬಿಟ್ಟು ಸ್ವಲ್ಪ ಕೆಳಗೆ ಜರುಗಿ ಎದೆ ಮೇಲೆ ತಲೆ ಇಟ್ಟು ಆಟ ಆಡ್ತಿದ್ರೆ ಯುಕ್ತಾಳಿಗೆ ಮೈಯಲ್ಲಿ ಶಕ್ತಿ ಕಡಿಮೆ ಆದಂತೆ ಅನಿಸಿ, ಇನ್ನು ಸಾಕು ಮಾವ ಅಂತ ನೀರಸವಾಗಿ ಹೇಳ್ತಾಳೆ. ಹಾಂ ಸರಿ ಬಿಡು, ಮನೆಗೆ ಹೋಗೋಣವಾಗಾದ್ರೆ ಅಂತ ಕೇಳ್ತಾನೆ. ಹೋಗ್ಬೇಕಲ್ವಾ, ಇಲ್ದಿದ್ರೆ ಮತ್ತು ಯಾರಾದರೂ ಇಲ್ಲಿಗೆ ಬಂದುಬಿಟ್ರೆ ಅಸಹ್ಯವಾಗಿರುತ್ತಲ್ವಾ, ಅದಕ್ಕೆ ಅವಸರ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ಮನೆಗೆ ಹೋದ್ಮೇಲೆ ನಿಮ್ಮಿಷ್ಟ ಅಂತ ಹೇಳಿ ನಾಚ್ಕೊಂಡ್ಬಿಡ್ತಾಳೆ. ಹಾಗಾದರೆ ಸರಿ ಸರಿ ಅಂತ ಯುಕ್ತಾಳ ಮೇಲಿಂದ ಹೇಳ್ತಿದ್ದಂತೆ ಯುಕ್ತಾಳಿಗೆ ಮೈಯಲ್ಲಿ ಶಕ್ತಿಯೇ ಇಲ್ಲದಂತಾಗಿ ಮೆಲ್ಲಗೆ ಎದ್ದು ಬಟ್ಟೆಯನ್ನು ಧರಿಸ್ಕೊಳ್ತಾಳೆ. ಪೃಥ್ವಿರಾಜ್ ಕೂಡ ಸಿದ್ಧವಾದ ಮೇಲೆ ಮೆಲ್ಲಗೆ ಫೋನ್ನಲ್ಲಿ ಟಾರ್ಚನ್ನು ಆನ್ ಮಾಡಿ ತಾನೇ ಮೊದಲು ಹಿಡಿದು ನಂತರ ಯುಕ್ತಾಳನ್ನು ಕೆಳಗಿಳಿಸಿ ಎತ್ಕೊಳ್ತಾನೆ. ಅಯ್ಯೋ ಮಾವ, ಯಾಕೆ ಎತ್ಕೊಳ್ಳೋದು, ನಾನು ನಡೀತೀನಿ ಬಿಡು ಅಂತ ಆಕೆ ಅಂತಿದ್ರೆ, ನೀನು ಹೇಳ್ತಾ ಇಲ್ಲ ಬಿಡು, ನಿನಗೆ ತುಂಬ ನೋವಾಗಿದೆ ಅಂತ ಅರ್ಥ ಆಗ್ತಾ ಇದೆ ಯುಕ್ತ, ನೀನು ಟಾರ್ಚ್ ಹಾಕು, ನಾನು ಎತ್ಕೊಳ್ತೀನಿ ನಿನ್ನ ಅಂತ ಒಂದು ಹೆಜ್ಜೆ ಮುಂದೆ ಇಡ್ತಾನೆ. ಇನ್ನು ಯುಕ್ತ ಅಂತೂ ಏನೂ ಮಾತಾಡೋದಕ್ಕಾಗದೆ ಹಾಗೆ ಸೈಲೆಂಟಾಗಿ ಟಾರ್ಚನ್ನು ಆನ್ ಮಾಡ್ತಿದ್ರೆ ಪೃಥ್ವಿರಾಜ್ ಎತ್ಕೊಂಡು ರಸ್ತೆವರೆಗೆ ತಂದು ಗಾಡಿ ಹತ್ರ ಇಳಿಸಿ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಿದ್ದಂತೆ ಯುಕ್ತ ಎರಡೂ ಬದಿ ಕೂತು ಪೃಥ್ವಿರಾಜನ್ನು ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಹೇಗೋ ಆ ಸಮಯದಲ್ಲಿ ಯಾರೂ ಇರಲಿಲ್ಲ, ಆದ್ದರಿಂದ ಪೃಥ್ವಿರಾಜ್ ಕೂಡ ನಗ್ತಾ 10 ನಿಮಿಷಗಳಲ್ಲಿ ಮನೆ ಮುಂದೆ ನಿಲ್ಲಿಸಿ ಗಾಡಿಯಿಂದ ಇಳಿತಿದ್ದಂತೆ ಲೈಟ್ಗಳೆಲ್ಲ ಆಫ್ ಆಗಿರುತ್ತವೆ. ಬಾಗಿಲತ್ರ ಬಂದು ಮೆಲ್ಲಗೆ ನೂಕ್ತಿದ್ದಂತೆ ಬಾಗಿಲು ತೆರೆಯುತ್ತೆ. ಇವರಿಗಾಗಿ ತೆರೆದಿಟ್ಟಿದ್ದಾರೆ ಅಂತ ಅರ್ಥ ಆಗಿ ಬಾಗಿಲ ಚಿಲಕ ಹಾಕಿ ರೂಮ್ಗೆ ಹೋಗ್ತಾರೆ. ಯುಕ್ತ ಬಂದ ತಕ್ಷಣ ನೈಟಿ ತೆಗೆದುಕೊಂಡು ಫ್ರೆಶ್ ಆಗೋದಕ್ಕೆ ಹಿಂದಿನ ಬಾಗಿಲ ಮೂಲಕ ಹೋಗಿ ತಲೆ ಸ್ನಾನ ಮಾಡಿ ಬರ್ತಾ ನೀರಿನ ಬಾಟಲ್ ತೆಗೆದುಕೊಂಡು ಬರ್ತಾಳೆ. ಯುಕ್ತ ಬಂದ ಮೇಲೆ ಪೃಥ್ವಿರಾಜ್ ಕೂಡ ಸ್ನಾನಕ್ಕೆ ಅಂತ ಹೋಗ್ತಾನೆ. ಈ ಮಧ್ಯೆ ಹಾಸಿಗೆಯನ್ನು ಹಾಸಿ ಪೃಥ್ವಿರಾಜ್ಗೆ ಬಟ್ಟೆಯನ್ನು ತೆಗೆದುಕೊಂಡು ಇಟ್ಟು ಕನ್ನಡಿ ಮುಂದೆ ನಿಂತು ಆಕೆ ನೋಡಿದಾಗ ಪೃಥ್ವಿರಾಜ್ ಮಾಡಿದ ಗಾಯಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಅಮ್ಮ ದೇವ್ರೇ, ನಾಳೆ ಇದು ಏನು ಅಂತ ಅಕ್ಕ ಅಮ್ಮ ಕೇಳ್ದಿದ್ರು
ಅಕ್ಕಿ ಖಂಡಿತವಾಗಿಯೂ ಕೇಳ್ತಾಳೆ. ಅವಾಗ ಏನಪ್ಪ ಹೇಳಬೇಕು ಅಂತ ಚಿಂತೆಗೊಳಗಾಗಿದ್ರೆ ಪೃಥ್ವಿರಾಜ್ ಒಳಗೆ ಬಂದು ಯುಕ್ತಾಳನ್ನು ನೋಡಿ ಬಾಗಿಲನ್ನು ಹಾಕ್ತಾನೆ. ಯುಕ್ತಾಳನ್ನು ಹಿಂದಿನಿಂದ ತಪ್ಕೊಳ್ತಾ, ಏನು ನೋಡ್ತಿದ್ಯಾ ಯುಕ್ತ ಅಂತ ಭುಜದ ಮೇಲೆ ತಲೆ ಇಟ್ಟು ಕನ್ನಡಿಯೊಳಗೆ ನೋಡ್ತಾ ಇದ್ದರೆ, ಈಗೋ ಇವುಗಳನ್ನ ನೋಡಿ ಮಾವ ಅಂತ ಕುತ್ತಿಗೆ ಕೆನ್ನೆಗಳನ್ನ ತೋರಿಸಿ ಮುಖವನ್ನು ಸಣ್ಣದು ಮಾಡ್ತಾಳೆ. ಆಹಾ ಅಂತ ನಗ್ತಾ ಯುಕ್ತಾಳ ತಲೆಗಿದ್ದ ಟವಲ್ನ ತೆಗೆದು, ಇವಕ್ಕೆ ಮದ್ದು ನಾನು ಹಚ್ತೀನಿ ಬಿಡು ಅಂತ ಯುಕ್ತಾಳನ್ನು ಮತ್ತೆ ಎತ್ಕೊಂಡು ಮಂಚದ ಮೇಲೆ ಮಲಗಿಸ್ಬಿಡ್ತಾನೆ. ಯುಕ್ತ ಕೂಡ ಪೃಥ್ವಿರಾಜ್ಗಾಗಿ ಶಕ್ತಿ ತರಿಸ್ಕೊಂಡು ನಾಚಿಕೆಯಿಂದ ಪಕ್ಕಕ್ಕೆ ತಿರುಗ್ತಾಳೆ. ಪೃಥ್ವಿರಾಜ್ ಲೈಟ್ ಆಫ್ ಮಾಡಿ ಯುಕ್ತಾಳ ಮೇಲೆ ಸೇರಿಕೊಂಡು ಮತ್ತೊಮ್ಮೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಆಕೆಯನ್ನು ತನ್ನಲ್ಲಿ ಮತ್ತೊಮ್ಮೆ ಸೇರಿಸ್ಕೊಂಡು ಬಿಡ್ತಾನೆ. ಇನ್ನು ಬೆಳಿಗ್ಗೆ 8 ಗಂಟೆ ಆಗ್ತಾಯಿದ್ರು ಇನ್ನೂ ಯುಕ್ತ ಏಳದೇ ಇರೋದರಿಂದ ದೋಸೆಯನ್ನು ಸುಡ್ತಾ, ಏನು ಯುಕ್ತ ಇನ್ನೂ ಎದ್ದಿಲ್ಲ ಅಂತಾಳೆ ಅಂಜು. ಚಟ್ನಿ ಮಾಡ್ತಾ, ರಾತ್ರಿ ಎಲ್ಲಿಗೋ ಹೋಗಿ ತಡವಾಗಿ ಬಂದಂತಿದ್ದಾರೆ ಅಂಜು, ಅದಕ್ಕೆ ಎದ್ದಿರಲಿಕ್ಕಿಲ್ಲ. ಸರಿ, ನೀನು ಹೋಗಿ ಅಳಿಯಂದ್ರೆ ನೆಪ್ಸಿ ಸ್ನಾನ ಮಾಡಿ ಬನ್ನಿ ಅಂತ ಅನ್ನು, ಈ ಮಧ್ಯೆ ನಾನು ತಿಂಡಿ ರೆಡಿ ಮಾಡಿಬಿಡ್ತೀನಿ ಅಂತಾಳೆ ಸುಧಾ. ತಾಯಿಯ ಮುಂದೆ ವಾದಿಸಲಾಗದೆ ಹ್ಞೂ ಸರಿ ಅನ್ನುವಂತೆ ತಲೆಯನ್ನು ಆಡಿಸಿ ಗ್ಯಾಸನ್ನು ಆಫ್ ಮಾಡಿ ಮೊದಲು ಅಕ್ಕಿ ಹತ್ರ ಹೋಗ್ತಾಳೆ. ಬಾಯಿ ತೆರೆದು ನಿದ್ರಿಸ್ತಿರುವಂಥ ಅಕ್ಕಿಯನ್ನು ನೋಡಿ ನಗ್ತಾ, ಅಕ್ಕಿ ಹೇಳು ಅಂತ ಭುಜದ ಮೇಲೆ ಅಂಜು ತಡ್ತಾ ಇದ್ರೆ, ಅಕ್ಕ ಪ್ಲೀಸ್ ಈ ಬೇಸಿಗೆಯಲ್ಲಾದರೂ ಪ್ರಶಾಂತವಾಗಿ ಮಲಗೋದಕ್ಕೆ ಬಿಡ್ರಿ, ಮತ್ತೆ ಕಾಲೇಜ್ ತೆರೆದ್ರೆ ಬೆಳಿಗ್ಗೆನೇ ಹೇಳಬೇಕು ಅಂತ ಮತ್ತೊಂದು ಕಡೆ ತಿರ್ಕೊಂಡು ಬಿಡ್ತಾಳೆ. ಹಾಂ, ಕಾಲೇಜ್ ವಿಷಯ ಪಕ್ಕಕ್ಕಿಟ್ಟು ಈಗ ಹೇಳದಿದ್ರೆ ಅಮ್ಮ ಪೊರಕ್ಕೆ ಹಿಡ್ಕೊಂಡು ಬರ್ತೀನಿ ಅಂತ ಅಂದಿದ್ದಾಳೆ. ನಂತರ ನಿನ್ನಿಷ್ಟ ಅಂತ ಅಂತಿದ್ದಂತೆ ಟಕ್ಕನೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅಂಜು ಅಂತೂ ಗಟ್ಟಿಯಾಗಿ ನಗ್ತಿದ್ರೆ ಗುರ್ರನೆ ಅವಳನ್ನ ನೋಡ್ತಾ, ನೀನು ಅಮ್ಮ ಇಬ್ಬರು ಒಂದೇ, ನಾನು ಹೋಗಿ ಯುಕ್ತ ಅಕ್ಕನ ಹತ್ರ ಮಲಗ್ತೀನಿ ಅಂತ ಎದ್ದು ಹೋಗೋದಕ್ಕೆ ನೋಡ್ತಾಳೆ. ಏಯ್ ನಿಲ್ಲೋ, ಅವಳು ಇನ್ನೂ ಎದ್ದಿಲ್ಲ, ಮೊದಲು ನೀನು ಹೋಗಲ್ಲಜ್ಜು ಅಂತ ಆಕೆಯನ್ನು ಎಪ್ಸಿ ನಿಲ್ಲಿಸ್ತಾಳೆ. ಅಕ್ಕಿ ಹಾಗೆ ಆಕಳಿಸುತ್ತಲೇ ಹೊರಗೆ ಬಂದರೆ ಅಂಜು ಹಾಸಿಗೆಯನ್ನು ಅಂದವಾಗಿ ಸರಿಪಡಿಸಿ ನಿಖಿಲ್ ಹತ್ರ ಹೋಗ್ತಾಳೆ. ನಿಖಿಲ್ ಕೂಡ ನಿದ್ರಿಸ್ತಿದ್ರೆ ಹಲ್ಲು ಕಡಿತಾ ನೀರಿನ ಬಾಟಲನ್ನು ತೆಗೆದುಕೊಂಡು ನೀರನ್ನು ಸ್ವಲ್ಪ ಮುಖದ ಮೇಲೆ ಚಿಮುಕಿಸ್ಬಿಡ್ತಾಳೆ. ನಿಖಿಲ್ ಸ್ವಲ್ಪ ಎಚ್ಚರವಾಗಿ ಮೆಲ್ಲನೆ ಕಣ್ ತೆರೆದು ನೋಡ್ತಿದ್ದಂತೆ ಕೋಪದಿಂದ ಕಾಣಿಸ್ತಿರೋ ಅಂಜು ನೋಡಿ, ಏನಂಜು ಬೆಳಗ್ಗೆನೇ ಎಬ್ಬಿಸ್ದೆ ಅಂತ ಪ್ರೀತಿಯಿಂದ ಕೇಳ್ತಾ ಎದ್ದು ಕೂತ್ಕೊಳ್ತಾನೆ. ಬೆಳಿಗ್ಗೆನಾ 8 ಗಂಟೆ ಆಗ್ತಿದೆ ಅಂತ ಬಾಟ್ಲಿ ನೀರಿನ ಮುಖದ ಮೇಲೆ ಸುರಿಯೋದಕ್ಕೆ ಹೋಗ್ತಿದ್ರೆ ಟಕ್ಕನೆದ್ದು ಆಕೆ ಕೈಯಲ್ಲಿದ್ದ ಬಾಟ್ಲಿ ಕಿತ್ಕೊಂಡು, ನನಗೆ ಸ್ನಾನ ಮಾಡಿಸ್ಬೇಕಂತಿದ್ರೆ ಹೋಗಿ ಸ್ನಾನದ ಕೋಣೆಯಲ್ಲಿ ಮಾಡೋಣ ಅಂಜು, ಹೀಗೆ ರೂಮ್ನಲ್ಲಿ ಬೇಡ ಅಂತ ಹೇಳ್ತಾ ಭುಜದ ಮೇಲೆ ತಲೆ ಇಟ್ಟರೆ ರಭಸವಾಗಿ ಹೊಟ್ಟೆ ಗುದ್ದಿ, ಬಹಳ ಹೆಚ್ಚಾಗ್ತಿದೆ ನಿಕ್ಕಿ, ಇಲ್ಲಲ್ಲ ಮನೆಗೆ ಹೋದಾಗ ಹೇಳ್ತೀನಿ ನಿನ್ನ ಕೆಲಸನ, ಮೊದಲು ಹೋಗಿ ಸ್ನಾನ ಮಾಡಿ ಊಟ ಮಾಡು ಅಂತ ಗದರ್ತಾಳೆ. ಛೇ, ಈ ಸುಂದರವಾದ ಮುಖ ಕೋಪನೂ ಸುಂದರವಾಗಿ ಆದರೂ ಸದಾ ಹೀಗೆ ಮುನಿಸ್ಕೊಳ್ತಿದ್ರೆ ನೋಡೋದಕ್ಕಾಗಲ್ಲ ಅಂಜು, ಸ್ವಲ್ಪ ನಗ್ಬೋದಲ್ವಾ ಅಂತ ಹೇಳ್ತಾ ಹಿಂದಿನಿಂದ ತಪ್ಕೊಳ್ತಾನೆ. ನಿಕ್ಕಿ, ನಂಗೆ ಕೋಪ ತರಿಸ್ಬೇಡ, ಮೊದಲು ಬಿಡು. ಹಾಗಾದರೆ ಒಂದು ಮುತ್ತು ಕೊಡು, ಬಿಟ್ಬಿಡ್ತೀನಿ. ಮುತ್ತಲ್ಲ, ನಿನ್ನ ಮುಖ ಒಡೆದಾಕ್ತೀನಿ. ಅದೇನು ನೀನು ಹೊಡೆದ್ರೂ ನನ್ನ ಗಟ್ಟಿಯಾಗಿ ಅಪ್ಕೊಂಡು ಹಾಗೇ ಇರುತ್ತೆ ಚಿನ್ನ ಹಾಂ ಅಂತ ಸಣ್ಣಾಗಿ ಅರ್ಚಿ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಿದ್ರೆ ನಿಖಿಲ್ ಬಿಡದೆ ಇನ್ನಷ್ಟು ಗಟ್ಟಿಯಾಗಿ ತಪ್ಕೊಡ್ತಾ, ನಾವು ಹೀಗಿರ್ತಿದ್ರೆ ನಿಮ್ಮವ್ರಿಗೆ ಅನುಮಾನ ಬರುತ್ತೆ ಅಂಜು ಅಂತ ಕಿವಿ ಹತ್ರ ಮೆಲ್ಲಗಂತಿದ್ರೆ, ಈಗಿಲ್ಲಿ ಯಾರಿದ್ದಾರೆ ಅಂತ ಸುತ್ತಲೂ ನೋಡ್ತಾಳೆ. ಅಂದರೆ ಯಾರಾದರೂ ಇದ್ದಾರೇನೋ ಅಂತ. ಇದು ಓವರ್ ಆಗ್ತಿದೆ, ಕಡಿಮೆ ಮಾಡ್ಕೊ ಅಂತ ಹಿಂದಕ್ಕೆ ತಳ್ಳಿ ಬ್ಯಾಗನ್ನು ಓಪನ್ ಮಾಡ್ತಾಳೆ. ನಿಜಕ್ಕೂ ಭಾವನೆಗಳೇ ಇಲ್ಲಪ್ಪ ನಿನಗೆ ಅಂತ ಅಂತಿದ್ರೆ, ಅವತ್ತು ಕೊಂದವು ನೀನೇ ತಾನೆ, ಮತ್ತೆ ಹೇಗೆ ಬರುತ್ತೆ ಅಂತ ಗಂಭೀರವಾಗಿ ಹೇಳಿ ನಿಖಿಲ್ಗೆ ಬಟ್ಟೆಯನ್ನು ತೆಗೆದುಕೊಂಡಿಟ್ಟು ರಭಸವಾಗಿ ಹೊರಗೆ ಹೋಗ್ತಾಳೆ.
ನಿಖಿಲ್ಗೆ ಸ್ವಲ್ಪ ಬೇಸರ ಆದರೂ ಸ್ವಲ್ಪ ಸಂತೋಷನೂ ಅನಿಸುತ್ತೆ. ಅಂಜುವಿನಲ್ಲಿ ಮೊದಲಿನಷ್ಟು ಕೋಪ ಅಂತೂ ಈಗಿಲ್ವ ಅನಿಸಿ ಬೇಸರವನ್ನು ಬಿಟ್ಟು ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ತಾನೆ. ನಿಖಿಲ್ ಸ್ನಾನದ ಕೋಣೆ ಹತ್ರ ಬರ್ತಿದ್ದಂತೆ ಅಕ್ಕಿ ಅಲ್ಲುಚ್ತಿರ್ತಾಳೆ. ಗುಡ್ ಮಾರ್ನಿಂಗ್ ಅಕ್ಕಿ ಅಂತಿದ್ರೆ, ನಾನೇನಾದರೂ ನಿಮ್ಮ ಟೀಚರ ಬಾವ, ಗುಡ್ ಮಾರ್ನಿಂಗ್ ಹೇಳ್ತಿದ್ದೀರಾ ಅಂತಾಳೆ. ಮಾತು ಕೇಳಿ ನಿಖಿಲ್ ಬೆಚ್ಚಿ ಬಿದ್ದು ನೋಡ್ತಾ, ಗುಡ್ ಮಾರ್ನಿಂಗ್ ಹೇಳಿದ್ರೆ ಹೀಗೂ ಅಂತಾರಾ ಅಂತಾನೆ. ಅಯ್ಯೋ, ಗುಡ್ ಮಾರ್ನಿಂಗ್ಗಳು ಗುಡ್ ಆಫ್ಟರ್ನೂನ್ಗಳು ನಮ್ಗೆ ಯಾಕೆ ಅಂತ ಹಲ್ಲು ಕಿರಿದು ನೋಡ್ತಾಳೆ. ನಿಖಿಲ್ ನಗ್ತಾ ಸ್ನಾನದ ಕೋಣೆಗೆ ಹೋಗ್ತಾನೆ. ಅಕ್ಕಿ ಬ್ರಷ್ ಇಟ್ಟು ಮುಖ ತೊಳ್ಕೊಂಡು ಹಾಲಿಗೆ ಬಂದು ಕೂರ್ತಿದ್ದಂತೆ ಅಂಚು ಬಂದು ಹಾಲನ್ನು ಕೊಡ್ತಾಳೆ. ಅಕ್ಕ ಪ್ಲೀಸ್ ನನಗೆ ಹಾಲು ಬೇಡ, ನನಗೆ ಬೂಸ್ಟ್ ಬೇಕು ಅಂತಿದ್ರೆ, ಇನ್ನು ಚಿಕ್ಕ ಮಗುವ ನೀನು ಬೂಸ್ಟ್ ಕುಡಿಯೋದಕ್ಕೆ? ಅದಲ್ಲದೆ ನೀನು ಆ ಡಬ್ಬನ ಖಾಲಿ ಮಾಡಿದ್ರೆ ಬಿಡ್ತೀಯಾ? ಏನಿಲ್ಲದಿದ್ರೆ ಇಡೀ ಡಬ್ಬವನ್ನು ತೆಗೆದುಕೊಂಡು ತಿಂತಿರ್ತೀಯಾ? ಇನ್ನು ಡಬ್ಬದಲ್ಲಿ ಬೂಸ್ಟ್ ಯಾಕಿರುತ್ತೆ? ಅಷ್ಟು ಬೇಕಿದ್ರೆ ಹೇಳು, ಬೂಸ್ಟ್ ಡಬ್ಬದಲ್ಲಿ ಖಾರ ಪುಡಿ ಇದೆ, ತಂದು ಹಾಕ್ತೀನಿ ಅಂತ ತಾಯಿ ಗದರ್ತಾಳೆ. ತಾಯಿ ಮಾತಿಗಂಚು ಬಿದ್ದು ಬಿದ್ದು ನಕ್ಕಿದ್ರೆ, ಅಕ್ಕ ನೀನು ನಗ್ತಿದ್ಯಾ ಅಂತ ಗುರ್ರನ್ನು ನೋಡ್ತಾಳೆ ಅಕ್ಕಿ. ಮತ್ತೇನು ಅಕ್ಕಿ, ಇನ್ನೂ ಚಿಕ್ಕ ಮಗುವಿನ ಥರ ಬೂಸ್ಟ್ ತಿಂತೀಯಾ ಅಂತ ನಗುವನ್ನು ತಡ್ಕೊಂಡು ಕೇಳ್ತಾಳೆ. ಮತ್ತೇನು ಮಾಡಲಿ ಅಕ್ಕ, ಹಾಲಿನಲ್ಲಿರೋದಕ್ಕಿಂತ ಅದು ಹಾಗೆ ತಿಂತಿದ್ರೆ ರುಚಿ ಬಹಳ ಚೆನ್ನಾಗಿರುತ್ತೆ ಗೊತ್ತಾ? ನಾನು ಹೀಗೆ ತಿನ್ನೋದನ್ನ ನೋಡಿ ಅಮ್ಮ ತರಿಸೋದನ್ನೇ ಬಿಟ್ಬಿಟ್ಟಿದ್ದಾಳೆ ಅಂತ ಕೋಪದಿಂದ ಹೇಳ್ತಾ ಇದ್ರೆ, ಹಿಂದೆ ಬಂದ ಸುಧಾ, ಏ ಹುಡುಗಿ, ಸುಮ್ಮನೆ ದೊಡ್ಡ ಮಕ್ಕಳಂತೆ ವರ್ತಿಸು. ನೀನು ಕಾಲೇಜಿಗೆ ಹೋದ್ರೂ ನನಗೆ ಭಯ ಆಗೇ ಇರುತ್ತೆ, ಎಲ್ಲಿ ನೀನು ಹುಚ್ಚುತನದಿಂದ ಅಲ್ಲಿನ ಜನರನ್ನು ಹುಚ್ಚರನ್ನಾಗಿ ಮಾಡ್ತೀಯೋ ಅಂತ ಆಕೆ ಅಂತಿದ್ದಂತೆ, ಅಮ್ಮ ಅಂತ ಅರ್ಚಿ ಎದ್ದು ನಿಲ್ತಾಳೆ. ಈಗೋ ಹೀಗೆ ಅರ್ಚಿದ್ರೆ ಸುಟ್ಟು ಬಿಡ್ತೀನಿ ಅಂತಾಳೆ. ಹೋಗಮ್ಮ, ನೀನು ಯಾವಾಗಲೂ ಇಷ್ಟೇ, ನೋಡ್ತಿರೋ ಕಾಲೇಜಿಗೆ ಸೇರಿದ ದಿನವೇ ಯಾರನ್ನಾದರೂ ಫ್ರೆಂಡ್ ಮಾಡ್ಕೊಂಡು ತೋರಿಸ್ತೀನಿ ಅಂತಾಳೆ ಪಂತದಿಂದ. ಅದನ್ನು ಕೇಳಿ ಇನ್ನೂ ಗಟ್ಟಿಯಾಗಿ ನಗ್ತಾ, ನೀನು ಹುಚ್ಚತನವನ್ನು ಸಹಿಸ್ಕೊಳ್ಳೋರು ಯಾರೋ ಪಾಪ ಅಂತ ಚೇಷ್ಟೆ ಮಾಡಿ, ಇನ್ನು ಹೇಳಿ ಸಾಕು, ಹಾಲು ಕುಡಿ ಅಂತ ಗದರ್ತಾಳೆ. ತಾಯಿಯನ್ನು ಅಕ್ಕನನ್ನು ಕೋಪದಿಂದ ನೋಡಿ ಮೌನವಾಗಿ ಹಾಲನ್ನು ಕುಡಿತಾಳೆ. ಎಚ್ಚರವಾದ ಪೃಥ್ವಿರಾಜ್ ಕಣ್ತೆರೆದು ಕೆಳಗೆ ನೋಡ್ತಿದ್ದಂತೆ ಎದೆ ಮೇಲೆ ಪ್ರಶಾಂತವಾಗಿ ಮಲಗಿರೋ ಯುಕ್ತಾಳನ್ನು ನೋಡಿ ರಾತ್ರಿ ನಡೆದದ್ದು ನೆನಪಿಗೆ ಬರುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.